ನಮಸ್ಕಾರ ಸ್ನೇಹಿತರೆ, ನಾವಿವತ್ತು KVG ಬ್ಯಾಂಕ್, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಹೇಗೆ ಯೂಸ್ ಮಾಡುವುದು, ಹೇಗೆ ರಿಜಿಸ್ಟ್ರೇಷನ್ ಮಾಡುವುದು ಎಂದು ನಿಮಗೆ ತಿಳಿಸಿಕೊಡುತ್ತೇನೆ. ಮೊದಲು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಸರ್ಚ್ ಬಾರ್ನಲ್ಲಿ KVG ಮೊಬೈಲ್ ಬ್ಯಾಂಕಿಂಗ್ ಅಂತ ಟೈಪ್ ಮಾಡಿ. ಇಲ್ಲಿ ಕೆಳಗಡೆ ಬಂತು ನೋಡಿ KVG ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಅಂತ, ಅಲ್ಲಿ ಟಚ್ ಮಾಡಿಬಿಟ್ಟು ಆ್ಯಪ್ ತೋರಿಸುತ್ತೆ. ಆ ಆ್ಯಪ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಅಕೌಂಟ್ ಎಲ್ಲಿ ಓಪನ್ ಮಾಡಿಸಿರ್ತಾರೋ ಆ ಬ್ರಾಂಚ್ನಲ್ಲಿ ಹೋಗಿ ಮಲ್ಟಿಪರ್ಪಸ್ ಫಾರ್ಮ್ನ ಕೊಡ್ತಾರೆ. ಇಸ್ಕೊಂಬಿಟ್ಟು ಆ ಫಾರ್ಮ್ನಲ್ಲಿ ಲಾಸ್ಟ್ ಕೆಳಗಡೆ 2 ಲೈನ್ ಖಾಲಿ ಬಿಟ್ಟಿರ್ತಾರೆ. ಅಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಅಂತ ತುಂಬಿಟ್ಟು ರೈಟ್ ಮಾರ್ಕ್ ಮಾಡಿ ನೀವು ಅಲ್ಲಿ ಕೊಟ್ಟರೆ ಅಲ್ಲಿ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಅವರು ಅಕ್ಸೆಪ್ಟ್ ಮಾಡ್ಕೊತಾರೆ. ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟು CIF ನಂಬರ್ನ ಕೇಳಿ ಪಡಿಬೇಕಾಗ್ತದೆ. ನೀವು ಆವಾಗ ಕೇಳಿಬಿಟ್ಟು ಇಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಓಪನ್ ಮಾಡಿ ತೋರಿಸ್ತೇನೆ ನೋಡಿ. ಇವಾಗ ಓಪನ್ ಮಾಡ್ತೇನೆ ನೋಡಿ. KVG ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಓಪನ್ ಮಾಡಿಬಿಟ್ಟು ಡೈರೆಕ್ಟ್ ಲಾಗಿನ್ ಅನ್ನಬಾರ್ದು, ಅಂದರೆ ದಿಸ್ ಡಿವೈಸ್ ನಾಟ್ ರಿಜಿಸ್ಟರ್ಡ್ ಅಂತ ಹೇಳುತ್ತೆ. ನಾವು ಮೊದಲು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಈ ಮೊಬೈಲ್ನಲ್ಲಿ ನೋಡಿ. ಈಗ ಲಾಗಿನ್ ಆದರೆ ಲಾಗಿನ್ ಆಗೋಲ್ಲ, ಅದು ದಿಸ್ ಡಿವೈಸ್ ನಾಟ್ ರಿಜಿಸ್ಟರ್ಡ್ ಆಗುತ್ತೆ. ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಅಂದರೆ ಮೊಬೈಲ್ ನಂಬರ್ನ ಹಾಕಿ. ಅಂದರೆ ನೀವು ಬ್ಯಾಂಕ್ ಅಕೌಂಟ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ರಿಜಿಸ್ಟರ್ ಮೊಬೈಲ್ ನಂಬರ್ ಅದನ್ನೇ ಹಾಕಿ. ಯಾಕಂದರೆ ನಿಮಗೆ OTP ಬರ್ತದೆ, ಅದರಿಂದ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಅಂತ ಹೇಳ್ತಿರೋದು. ಮೊಬೈಲ್ ನಂಬರ್ ಹಾಕಿದ ಮೇಲೆ CIF ನಂಬರ್ನ ಹಾಕಿ. CIF ನಂಬರ್ ಅಂದರೆ ನೀವು ಕಸ್ಟಮರ್ ಇನ್ಫಾರ್ಮೇಷನ್ ಫೈಲ್ ಅಂತ ಇರ್ತದೆ. ಒಂದೊಂದು ಪಾಸ್ಬುಕ್ನಲ್ಲಿ CIF ನಂಬರ್ ಕೊಟ್ಟಿರ್ತಾರೆ, ಒಂದು ಪಾಸ್ಬುಕ್ನಲ್ಲಿ ಕೊಟ್ಟಿರಲ್ಲ. ಅದಕ್ಕೆ ಈ CIF ನಂಬರ್ನ ಹಾಕಿ ಇಲ್ಲಿ ಕರೆಕ್ಟಾಗಿ ಹಾಕಿ ನೋಡಿಕೊಂಡು ಕ್ಯಾಪ್ಚಾವನ್ನು ಟೈಪ್ ಮಾಡಿ. ಆಮೇಲೆ ಹಾಕಿದ ಮೇಲೆ ಕ್ಯಾಪ್ಚಾ ಟೈಪ್ ಮಾಡಿಬಿಟ್ಟು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಮೇಲೆ ಟಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಆದಮೇಲೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನು ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಬಟನ್ ಟಚ್ ಮಾಡಿ. ಆಮೇಲೆ ನಿಮಗೆ MPIN ಕೇಳುತ್ತೆ. ಅಂದರೆ ಲಾಗಿನ್ ಆಗಬೇಕಾದ್ರೆ MPIN ಭಾಳ ಮುಖ್ಯ, ನೆನಪಲ್ಲಿಟ್ಕೋಬೇಕು. ನಿಮ್ಗೆ ಇಷ್ಟವಾದ MPIN ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಟಚ್ ಮಾಡಿ. ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬಂತು. ಆಮೇಲೆ ಲಾಗಿನ್ ಆಗಿ ಇವಾಗ ನೀವು MPIN ಟೈಪ್ ಮಾಡಿದ್ರಲ್ಲ, ಆ MPIN ಹಾಕಿಬಿಟ್ಟು ಮತ್ತೆ ರೀಲಾಗಿನ್ ಆದ್ಮೇಲೆ ನಿಮಗೆ ಸೆಕ್ಯೂರಿಟಿ ಕ್ವೆಶನ್ ಕೇಳುತ್ತೆ. ಸೆಕ್ಯೂರಿಟಿ ಕ್ವೆಶನ್ ಅಂತ ಅಂದರೆ ನಿಮಗೆ ಪಾಸ್ವರ್ಡ್ MPIN ಮರ್ತೋಗಿದ್ರೆ ಅಥವಾ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಮರ್ತೋಗಿದ್ರೆ ನೀವು ಈ ಸೆಕ್ಯೂರಿಟಿ ಕ್ವೆಶನ್ನ ಬಳಸ್ಕೊಂಡ್ಬಿಟ್ಟು ನೀವು ರೀಸೆಟ್ ಮಾಡ್ಕೋಬೋದು ಪಾಸ್ವರ್ಡ್ನ. ಅಂದರೆ ಈಗ ನೀವು ಯಾವುದು ಸೆಲೆಕ್ಟ್ ಮಾಡಿದಿರೋ ಕ್ವೆಶನ್ಸ್ಗಳನ್ನು ನೆನಪಲ್ಲಿಟ್ಕೊಳ್ಳಿ, ಒಂದು ನೋಟ್ ಮಾಡಿಟ್ಕೊಳ್ಳಿ, ಒಂದು ಎಲ್ಲಾದರೂ ಬರೆದಿಟ್ಕೊಳ್ಳಿ. ನೆನಪಾಗಲಿಲ್ಲಪ್ಪ ಅಂತಂದರೆ ಬರೆದಿಟ್ಕೊಳ್ಳಿ. ಇವು ಭಾಳ ಮುಖ್ಯ, ಸಹಾಯವಾಗ್ತವೆ ನಾಳೆ ರೀಸೆಟ್ ಮಾಡ್ಬೇಕಾರೆ. ಯಾವ ಕ್ವೆಶನ್ ಹಾಕಿದ್ರೆ ಅದೇ ಕ್ವೆಶನು, ಉತ್ತರ ಯಾವ್ದು ಕೊಟ್ಟಿದ್ರೆ ಅದೇ ಆನ್ಸರ್. ಕ್ವೆಶನು ಆನ್ಸರ್ ಸೇಮಾಗಿ ಹಾಕಬೇಕು. ಸೆಕ್ಯೂರಿಟಿ ಕ್ವೆಶನ್ ಕೇಳಿದಾಗ ಇವು ಸೆಟ್ ಮಾಡಿಬಿಟ್ಟು ಸಬ್ಮಿಟ್ ಆಗಿ ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಗಿ. ಇವಾಗ ಈ ರೀತಿ ಲಾಗಿನ್ ಆದಮೇಲೆ ಈ ರೀತಿ ಓಪನ್ ಆಗುತ್ತೆ ನೋಡಿ. ಇಷ್ಟೇ ನೋಡಿ ಸ್ನೇಹಿತರೆ, KVG ಮೊಬೈಲ್ ಬ್ಯಾಂಕಿಂಗ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಾಗಿನ್ ಆಗೋದು ಹೀಗೆ ನೋಡಿ. ಮುಂದಿನ ದಿನಗಳಲ್ಲಿ ಫಂಡ್ ಟ್ರಾನ್ಸ್ಫರ್ ಹೇಗೆ ಮಾಡುವುದನ್ನು ತಿಳಿಸಿಕೊಡುತ್ತೇನೆ. ನನ್ನ ವಿಡಿಯೋಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳು.